ಎಚ್ಡಿಕೆ ವಿರುದ್ಧ ಜಮೀನು ಒತ್ತುವರಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊನ್ನಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕೋರ್ಟ್ ಆದೇಶದ ನಂತರ ಸರ್ವೆ ಮಾಡಿದಾಗ ಒತ್ತುವರಿ ಸಾಬೀತಾಗಿದೆ. ಸರ್ವೆ ವರದಿ ಬಂದ ಮೇಲೆ ಅವರೇ ತೆರವು ಮಾಡಿಕೊಡಬೇಕಾಗಿತ್ತಲ್ವಾ? ಕಂದಾಯ ಇಲಾಖೆಯವರು ಹೋಗಿ ಸರ್ವೆ ಮಾಡಿ ಅದರ ವರದಿ ಕೂಡ ಬಂತು. ಈಗ ಕಾನೂನಾತ್ಮಕವಾಗಿ ಎಲ್ಲವೂ ನಡೀತಾ ಇದೆ. ಆದೇಶ ಕೂಡ ಕೊಟ್ಟಿದೆ ಹೈಕೋರ್ಟ್. ಅವರೇ ಅದನ್ನ ತೆರವು ಮಾಡಿಕೊಡಬೇಕಾಗಿತ್ತಲ್ವಾ? ಉದ್ದೇಶಪೂರ್ವಕವಾಗಿ ನಾವು ಆರೋಪವನ್ನ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಒತ್ತುವರಿ ಮೇಲೋಟಕ್ಕೆ ಕಂಡು ಬಂದಾಗ ಅವರೇ ಬಿಟ್ಕೊಡ್ಬೇಕಾಗಿತ್ತು. ಆಗ ನೈತಿಕತೆ ಕಾಪಾಡಿಕೊಳ್ಳೋಕೆ ಸಾಧ್ಯ ಆಗುತ್ತೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಕಾನೂನು ಸಲಹೆಗಾರ ಪೊನ್ನಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವು ಆದೇಶಗಳ ನಂತರ ಸರ್ವೆ ಮಾಡಿ ಒತ್ತುವರಿ ಆಗಿದೆ ಅಂತ ಹೇಳಿ ಗುರುತಿಸಿದ ಮೇಲೆ ಒತ್ತುವರಿಯನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ನಡೀತಾ ಇದೆ. ಅವರಾಗೆ ಬಿಟ್ಟಿದ್ದ ಅಂದರೆ ಒಳ್ಳೇದಿತ್ತು. ಆದರೂ ಈಗ ಒತ್ತುವರಿ ಇದೆ ಅಂಥೇಳಿ ನ್ಯಾಯಾಲಯದ ತೀರ್ಪುಗಳ ಅನ್ವಯ ಗುರುತಿಸಿರುವಂಥ ಸರ್ಕಾರಿ ಜಮೀನನ್ನ ಹಿಂದಕ್ಕೆ ಪಡೆಯುವಂಥ ಕೆಲಸ ನಡೀತಾ ಇದೆ. ಖಂಡಿತವಾಗೂ ಕೆಲವೊಮ್ಮೆ ಒತ್ತುವರಿ ಆಗಿದೆ, ಉದ್ದೇಶಪೂರ್ವಕವಾಗಿದೆಯೋ ಇಲ್ಲವೋ ಅಂತೇಳಿ ನಾವು ಆರೋಪ ಮಾಡೋಕ್ಕಾಗೋದಿಲ್ಲ. ಆದರೆ ಗುರುತಿದ ಮೇಲೆ ಅದು ಉಚ್ಚ ನ್ಯಾಯಾಲಯದ ಆದೇಶದ ನಂತರ ಲೋಕಾಯುಕ್ತ ವರದಿ ಇದೆಲ್ಲವನ್ನು ಆಧರಿಸಿ ಒತ್ತುವರಿ ಇದೆ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಾಗ ಅವರು ಮೊದಲನೇ ಕ್ರಮ ಅದನ್ನು ಬಿಡುವಂಥ ಕೆಲಸ ಮಾಡಬೇಕು. ಆಗ ಮಾತ್ರ ನಾವು ಸಾರ್ವಜನಿಕ ಜೀವನದಲ್ಲಿ ಒಂದು ನೈತಿಕತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಷ್ಟು ದೊಡ್ಡ ಸ್ಥಾನದಲ್ಲಿರುವಂಥವರು ಒಂದು ಕ್ಷಣ ಕೂಡ ಸರ್ಕಾರಿ ಜಮೀನನ್ನು ನಮ್ಮ ವಶದಲ್ಲಿ ಇಟ್ಕೋಬಾರ್ದು, ಕೊಟ್ಟುಬಿಡ್ಬೇಕು. ಅಲ್ಲ, ಈಗ ಯಾವ್ಯಾವ ಪ್ರಕರಣಗಳು ಒತ್ತುವರಿ ಪ್ರಕರಣಗಳು ನ್ಯಾಯಾಲಯದ ಆದೇಶಗಳಿಂದ ಮುಕ್ತವಾಗಿದೆ ಅದೆಲ್ಲದರಲ್ಲೂ ಕೂಡ ಒತ್ತುವರಿಯನ್ನು ತೆರವು ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು. ಮತ್ತು ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಿದ್ದಾರೆ ಅವರು ಅದನ್ನು ಬಿಟ್ಕೊಡುವಂಥದ್ದು ಮಾಡಬೇಕು. ಅದು ಮಾತ್ರ ಅವರ ಜವಾಬ್ದಾರಿ ಆಗ್ತದೆ. ಸಣ್ಣವರು, ಬಡವರು, ಸಣ್ಣ ಮನೆ ಕಟ್ಕೊಂಡಿರುವಂಥವ್ರು, ಸಣ್ಣ ಒತ್ತುವರಿಯಲ್ಲಿ ವ್ಯವಸಾಯ ಮಾಡ್ತಾ ಇರ್ತವ್ರು, ಇಂಥವ್ರನ್ನ ಸರ್ಕಾರ ರಕ್ಷಿಸಬೇಕು. ಆದರೆ ಈ ದೊಡ್ಡವರು, ಈ ಶ್ರೀಮಂತರು, ಸಾರ್ವಜನಿಕ ವಲಯದಲ್ಲಿರುವಂಥವರು, ಚಿತ್ರನಟರು, ಇಂಥ ಇರೋರೆಲ್ಲ ಒತ್ತುವರಿಯನ್ನು ಮಾಡ್ಕೊಂಡಿರೋದನ್ನ ಯಾಕೆ